ಸಾರ್ವಜನಿಕರು ಆಸ್ಪತ್ರೆಯ ಯಾವುದೇ ಕೆಲಸಕ್ಕೆ ಹಣ ಕೊಡಬೇಡಿ. ಲಂಚ ಕೊಡುವುದು ಹಾಗೂ ತೆಗೆದುಕೊಳ್ಳುವುದು ಅಪರಾಧ. ಆಸ್ಪತ್ರೆಯ ವಿವಿಧ ವಿಭಾಗಗಳಲ್ಲಿ ನಾಮಫಲಕಗಳು ಅಳವಡಿಸಿದ ಆಡಳಿತ ಅಧಿಕಾರಿ. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಇತ್ತೀಚೆಗೆ ಲಂಚದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಾಮಫಲಕ ಹಾಕಿದರೂ ಬಡಜನರೊಂದಿಗೆ ಸರ್ಕಾರಿ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಡುತ್ತಿರುವುದು ಹೆಚ್ಚಾಗುತ್ತಿದೆ. ಅದರಲ್ಲಿಯೂ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಲು ಜನನ ಪ್ರಮಾಣ ಪತ್ರ ನೀಡಲು ಹಣ ಕೊಟ್ಟರೆ ಮಾತ್ರ ಕೆಲಸ ಎಂಬಂತಾಗಿದೆ. ಸದ್ಯ ಇದೇ ವಿಚಾರವಾಗಿ ಎಚ್ಚೆತ್ತುಕೊಂಡ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸೂಚನಾ ಫಲಕಗಳನ್ನು ಆಸ್ಪತ್ರೆಯಲ್ಲಿ ಅಳವಡಿಸಿದ್ದಾರೆ. ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇಂದು ಲಂಚ ಕೇಳುವುದು ಹಾಗೂ ಕೊಡುವುದು ಅಪರಾಧ. ಈ ಆಸ್ಪತ್ರೆಯಲ್ಲಿ ಯಾವುದೇ ವೈದ್ಯರು ಹಾಗೂ ಯಾವುದೇ ಸಿಬ್ಬಂದಿ ಲಂಚ ಪಡೆಯುವುದಿಲ್ಲ. ಯಾವುದೇ ವೈದ್ಯರು ಹಾಗೂ ಸಿಬ್ಬಂದಿ ಲಂಚಕ್ಕೆ ಬೇಡಿಕೆ ಇಟ್ಟಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿಗೆ ದೂರು ನೀಡಿ ಎಂದು ಬರೆದಿರುವ ನಾಮಫಲಕಗಳನ್ನು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಸಿಂಗ್ ಅವರ ನೇತೃತ್ವದಲ್ಲಿ ಅಳವಡಿಸಲಾಯಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಉಪಾಧ್ಯಕ್ಷರಾದ ಮಹೇಶ್ ಬಾಬು, ತಾಲೂಕು ಆಟೋ ಘಟಕದ ಕಾರ್ಯದರ್ಶಿ ನರಸಿಂಹ, ಶಿವು ಭಾಗವಹಿಸಿದ್ರು. ಯಾರು ಕೂಡ ತಗೊಳ್ಳೋದು ಮತ್ತು ಕೊಡುವುದು ಮಹಾ ಅಪರಾಧ. ದಯವಿಟ್ಟು ನಾಮಫಲಕವನ್ನು ಹಾಕಿದ್ದಾರೆ, ಕೆಳಗಡೆ ಒಂದು ನಂಬರ್ ಹಾಕಿದ್ದಾರೆ. ಆ ನಂಬರ್ ಕರೆ ಮಾಡಿ ಕೇಳಿ. ಯಾರೇ ಸಿಬ್ಬಂದಿ ಆಗಲಿ ನಿಮಗೆ ತೊಂದರೆ ಕೊಟ್ಟಿದ್ದಲ್ಲಿ ಅವ್ರ ಗಮನಕ್ಕೆ ತಂದು ಅವರು ಮುಂದಿನ ದಿನ ಏನು ಕ್ರಮ ಕೈಗೊಂಡು ತಗೊಂತಾರೆ. ಹೆಸರು ಡಾಕ್ಟರ್ ಸಂತೋಷ್ ಅಂತ, ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿಯಲ್ಲಿ ಆಡಳಿತವಲ್ಲಿದ್ದಾರೆ. ಸೊ ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮೇನ್ ವಿಭಾಗಗಳಲ್ಲಿ ಹೆರಿಗೆ ಕೊಠಡಿ, ಶಸ್ತ್ರಚಿಕಿತ್ಸಾ ಕೊಠಡಿ ಮತ್ತು ಮಕ್ಕಳ ವಿಭಾಗ ಮತ್ತು ವಾರ್ಡ್ ಕಡೆ ಇಲ್ಲೆಲ್ಲ ನಾಮಫಲಕ ಹಾಕಿಸಿದ್ದೇವೆ. ಏನು ಅಂದರೆ ಈ ಆಸ್ಪತ್ರೆಯಲ್ಲಿ ಯಾವುದೇ ವೈದ್ಯರು ಅಥವಾ ಸಿಬ್ಬಂದಿ ಲಂಚ ಸ್ವೀಕರಿಸೋದಿಲ್ಲ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಜನರಿಗೂ ಇದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ನಾವು ನಾಮಫಲಕ ಹಾಕಿದ್ದೀವಿ. ಯಾರೂ ಲಂಚ ಕೊಡೋದು ಬೇಡ, ಡಾಕ್ಟ್ರ್ ಕೇಳೋದು ಇಲ್ಲ. ಸೊ ಅಕಸ್ಮಾತ್ ಯಾರಾದರೂ ನಮ್ಮ ಸಿಬ್ಬಂದಿ ಅಥವಾ ವೈದ್ಯರು ಲಂಚಕ್ಕೆ ಬೇಡಿಕೆ ಇಟ್ಟರೆ ನಮಗೆ ದೂರು ನೀಡಿ ಅಂದ್ಬಿಟ್ಟು ಈಗ ನಾಮಫಲಕ ಹಾಕ್ಸಿದ್ದೀವಿ. ಸೊ ಇದನ್ನು ಜನರಿಗೆ ಅರಿವು ಮೂಡಿಸೋದಕ್ಕೆ ಅಂತಲೇ ಹಾಕ್ಸಿದ್ದೀವಿ. ಸೊ ಇದರಲ್ಲಿ ನಮ್ಮ ಜಯ ಕರ್ನಾಟಕ ಸಂಘದವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಅವ್ರು ಹೇಳೋದಕ್ಕೆ ನಾವು ಹಾಕ್ಸಿದ್ದೀವಿ.